ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದೆ. ಈ ಬಿಜೆಪಿ ಜೆಡಿಎಸ್ ಮೈತ್ರಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಎಂಬಂತಹ ವಿಚಾರಗಳು ಈಗ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಈಗ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರುವಂತಹ ಸಂದರ್ಭದಲ್ಲೇ ಈಗ ಬಿಜೆಪಿಯ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರೋದೇ ಆ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಮುಳುವಾಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂದರೆ ಕಳೆದ ಹಲವಾರು ಚುನಾವಣೆಗಳನ್ನ ನಾವು ಅವಲೋಕಿಸೋದಾದ್ರೆ ಚುನಾವಣೆಯಿಂದ ಚುನಾವಣೆಗೆ ಜೆಡಿಎಸ್ನ ಶಕ್ತಿ ಕುಂದುತ್ತಾ ಇರೋದು ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಇಲ್ಲಿ ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರಬಲಗೊಳ್ತಾ ಇದ್ರೆ ಒಂದು ಜೆಡಿಎಸ್ನ ಶಕ್ತಿ ಚುನಾವಣೆಯಿಂದ ಚುನಾವಣೆಗೆ ಕ್ಷೀಣಿಸ್ತಾ ಇರೋ ಒಂದು ಕಾರಣದಿಂದಾಗಿ ಸಹಜವಾಗಿಯೇ ಆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಕೂಡ ಒಂದು ಬೇಸರಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ನ ಸಮ್ಮಿಶ್ರ ಸರ್ಕಾರ ಇದ್ದ ಒಂದು ಕಾರಣದಿಂದಾಗಿ ಒಂದು ಹೊಂದಾಣಿಕೆಯನ್ನ ಮಾಡಿಕೊಂಡು ಕಾಂಗ್ರೆಸ್ ಜೆಡಿಎಸ್ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ದು. ಆ ಒಂದು ಸಂದರ್ಭದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಒಂದು ಕಾಂಗ್ರೆಸ್ ಪಕ್ಷದ ಪಾಲಾಗಿತ್ತು. ಆ ಒಂದು ಕಾರಣದಿಂದ ಒಂದು ಜೆಡಿಎಸ್ನ ಒಂದು ಬಹುತೇಕ ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಮತವನ್ನ ಯಾಚನೆ ಮಾಡುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಬಾರಿಯ ಲೋಕಸಭಾ ಚುನಾವಣೆ ಬೇರೆ ರೀತಿಯ ಒಂದು ಪರಿಸ್ಥಿತಿ ಕಂಡು ಬರ್ತಾ ಇದೆ. ತಾನು ಪ್ರಬಲವಾಗಿ ವಿರೋಧಿಸ್ಕೊಂಡು ಬಂದಂತಹ ಒಂದು ಬಿಜೆಪಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವಂತಹ ಜೆಡಿಎಸ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಂದು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಅಂದ್ರೆ ತನಗೆ ಎಲ್ಲಿ ಸೀಟ್ ಸಿಗೋದಿಲ್ವೋ ಅಲ್ಲಿ ಬಿಜೆಪಿಯನ್ನು ಬೆಂಬಲಿಸಬೇಕು. ಆ ಒಂದು ಕ್ಷೇತ್ರಗಳಲ್ಲಿ ಒಂದು ಬಿಜೆಪಿಗೆ ಒಂದು ಮತವನ್ನ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವ ಒಂದು ಕಾರಣದಿಂದಾಗಿ ಹಳೆ ಮೈಸೂರು ಭಾಗದಲ್ಲಿ ಒಂದು ಪ್ರಾಬಲ್ಯವನ್ನ ಕಳ್ಕೊಳ್ಳುವಂತಹ ಆತಂಕ ಈಗ ಜೆಡಿಎಸ್ಗೆ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದೇ ಆದ್ರೆ ಜೆಡಿಎಸ್ಗೆ ತನ್ನದೇ ಆದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಸೀಟು ಗಳಿಕೆಗಿಂತಾಗಿ ತನ್ನ ಮತ ಬ್ಯಾಂಕ್ ಅನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ ಒಂದು ಜೆಡಿಎಸ್ಗೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಈಗ ಕಳೆದ ಚುನಾವಣೆ ಮತ್ತು ಈ ಬಾರಿಯ ಚುನಾವಣೆ ಒಟ್ಟು 2 ಚುನಾವಣೆಗಳಲ್ಲಿಯೂ ಕೂಡ ಜೆಡಿಎಸ್ ಒಮ್ಮೆ ಕಾಂಗ್ರೆಸ್ ಈಗ ಬಿಜೆಪಿ ಜೊತೆ ಕೈ ಜೋಡಿಸಿರುವ ಒಂದು ಕಾರಣದಿಂದಾಗಿ ಆ ಪಕ್ಷಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಹೊಡೆತ ಬೀಳುವಂತನ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇನ್ನು ಬಿಜೆಪಿ ಕೂಡ ಜೆಡಿಎಸ್ನ ಜೊತೆ ದೋಸ್ತಿಯನ್ನ ಮಾಡಿಕೊಂಡು ಹಳೆ ಮೈಸೂರು ಭಾಗದಲ್ಲಿ ತನ್ನ ನೆಲೆಯನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ ಈಗ ಮುಂದಾಗಿರೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಏನಿದ್ರು ಕೂಡ ಸಾಂಪ್ರದಾಯಿಕವಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಡುವೆ ನೇರ ಹಣಾಹಣಿ ನಡ್ಕೊಂಡು ಬಂದಿದೆ. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಏನೆಲ್ಲ ಪ್ರಯತ್ನ ಮಾಡಿ ಮತಗಳಿಕೆ ಹೆಚ್ಚಾದರೂ ಕೂಡ ಒಂದು ಕಾಂಗ್ರೆಸ್ಗೆ ಒಂದು ಪ್ರಬಲ ಒಂದು ಎದುರಾಳಿಯಾಗಿ ಜೆಡಿಎಸ್ ಹೊರಹೊಮ್ಮಿತ್ತು. ಸೋಲನ್ನ ಕಂಡರೂ ಕೂಡ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಜೆಡಿಎಸ್ ಒಂದು ದೊಡ್ಡ ಮಟ್ಟದ ಪೈಪೋಟಿಯನ್ನು ಒಡ್ಡಿತ್ತು. ಇದೀಗ ಮತ್ತೆ ಈಗ ಇದು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ಇರೋ ಒಂದು ಕಾರಣದಿಂದಾಗಿ ಸಹಜವಾಗಿಯೇ ಜೆಡಿಎಸ್ನ ಮತಗಳೆಲ್ಲ ಬಿಜೆಪಿ ಪರ ವಾಲುತ್ತೆ. ಅದೇ ರೀತಿ ಮತದಾರರ ನಿಲುವು ಒಲವು ಕೂಡ ಮುಂದಿನ ದಿನಗಳಲ್ಲಿ ಬಿಜೆಪಿಯತ್ತ ವಾಲಿದ್ರೆ ಅಚ್ಚರಿ ಇಲ್ಲ. ಅಷ್ಟರ ಮಟ್ಟಿಗೆ ಹಳೆ ಮೈಸೂರು ಭಾಗದಲ್ಲಿ ತನ್ನ ನೆಲೆಯನ್ನ ಕಳ್ಕೊಳ್ಳೋದಕ್ಕೂ ಕೂಡ ಈಗ ಜೆಡಿಎಸ್ ಈ ಒಂದು ಚುನಾವಣೆ ದೋಸ್ತಿಯ ಮುಖಾಂತರ ಮುಂದಾಗಿದೆ ಅಂತ ಹೇಳ್ಬೋದು. ಒಂದು ಜೆಡಿಎಸ್ ಒಂದು ರೀತಿ ಮೂಲೆ ಗುಂಪಾಗುವಂತ ಸಾಧ್ಯತೆನೇ ಹೆಚ್ಚು. ಒಟ್ಟಾರೆಯಾಗಿ ಈಗ ನಾವು ಬೆಳವಣಿಗೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ದಿನದಿಂದ ದಿನಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಕಾಲದಲ್ಲಿ ಭದ್ರವಾಗಿ ಬೇರೂರಿದಂತಹ ಒಂದು ಜೆಡಿಎಸ್ನ ಬೇರುಗಳು ಈಗ ಸಡಿಲ ಆಗ್ತಾ ಇದ್ದು ಆ ಒಂದು ಸ್ಥಾನವನ್ನ ಬಿಜೆಪಿ ತುಂಬಿಕೊಳ್ಳೋದಕ್ಕೆ ಹರಸಾಹಸವನ್ನ ಪಡ್ತಾ ಇದೆ. ಇನ್ನು ಕಾಂಗ್ರೆಸ್ ಕೂಡ ಒಂದು ಜೆಡಿಎಸ್ನಿಂದ ಚೆದರು ಬರುವಂತಹ ಕಾರ್ಯಕರ್ತರಾಗ್ಬೋದು ಮುಖಂಡರನ್ನು ಕೂಡ ತನ್ನತ್ತ ಸೆಳೆದು ತಾನೂ ಕೂಡ ಈ ಹಳೆ ಮೈಸೂರು ಭಾಗದಲ್ಲಿ ಮತ ಬ್ಯಾಂಕ್ ಅನ್ನ ಮತ್ತಷ್ಟು ಭದ್ರಪಡಿಸ್ಕೊಳ್ಳೋದಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗಿದೆ. ಈ ರೀತಿ ಕಾಂಗ್ರೆಸ್ ಬಿಜೆಪಿಯ ಒಂದು ತಂತ್ರಗಾರಿಕೆಯ ನಡುವೆ ಈಗ ಜೆಡಿಎಸ್ ಸೊರಗುವಂತ ಸಾಧ್ಯತೆನೇ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಜೆಡಿಎಸ್ನ ಒಂದು ಪ್ರಮುಖ ನಾಯಕರು ಎಚ್ಚೆತ್ತುಕೊಂಡು ಪ್ರತ್ಯೇಕವಾಗಿ ಕಣಕ್ಕಿಳಿದು ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅನ್ನೋದು ಒಂದು ನಿಷ್ಠಾವಂತ ಜೆಡಿಎಸ್ನ ಮುಖಂಡರು ಒಂದು ಕಾರ್ಯಕರ್ತರ ಒಂದು ಒತ್ತಾಯವೂ ಆಗಿದೆ. ನಾವು ಇದಕ್ಕೆ ಪುಷ್ಟಿ ನೀಡುವುದನ್ನು ನೋಡಬಹುದು. ಮೈಸೂರಿನಲ್ಲೇ ಒಂದು ಜೆಡಿಎಸ್ನ ಒಂದು ನಿಷ್ಠಾವಂತ ಮುಖಂಡರಾಗಿದ್ದಂತಹ ಕಳೆದ 25 ವರ್ಷಗಳಿಂದ ಜೆಡಿಎಸ್ನಲ್ಲಿ ಇದ್ದಂತಹ ಒಂದು ಮಾಜಿ ನಗರ ಪಾಲಿಕೆ ಸದಸ್ಯ ಮತ್ತು 2 ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದಂತಹ ಕೆ.ವಿ. ಮಲ್ಲೇಶ್ ಅವರು ಕೂಡ ಈ ಹೊಂದಾಣಿಕೆಯಿಂದ ಬೇಸತ್ತು ಜೆಡಿಎಸ್ನ ಒಂದು ತೊರೆದಿದ್ದಾರೆ. ಈ ರೀತಿ ಬಹುತೇಕ ನಿಷ್ಠಾವಂತ ಜೆಡಿಎಸ್ನ ನಾಯಕರು ಈಗ ಪಕ್ಷ ತೊರೆಯಲು ಮುಂದಾಗ್ತಾ ಇರೋ ಒಂದು ಕಾರಣದಿಂದಾಗಿ ಜೆಡಿಎಸ್ನ ಅಸ್ತಿತ್ವಕ್ಕೆ ಇದು ಧಕ್ಕೆ ತರುವಂತ ಸಾಧ್ಯತೆನೇ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಲಕ್ಷ್ಮಿ, ಧನ್ಯವಾದ ರಂಗಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.